ಗಿಣಗೇರ ಗ್ರಾಮದ ಸುತ್ತಮುತ್ತಲಿನ ಬೃಹತ್ ಕೈಗಾರಿಕೆಗಳು ಹೊರಸೂಸುವ ಹಾನಿಕಾರಕ ಹೊಗೆ, ಧೂಳಿನಿಂದಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತಿದ್ದು, ಧೂಳು ಮತ್ತು ಗಿಣಗೇರ ನಿರ್ಮಾಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ನೆಡುವಂತೆ ಗಿಣಗೇರ ನಾಗರಿಕರ ಹೋರಾಟ ಸಮಿತಿ ವತಿಯಿಂದ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಚೇರಿ, ಜಿಲ್ಲಾಡಳಿತ ಭವನ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಇಲಾಖೆ ಕೊಪ್ಪಳ ಇವರಿಗೆ ಮನವಿಯನ್ನು ಸಲ್ಲಿಸಿ ಗಿಣಿಗೇರ ನಾಗರಿಕರ ಹೋರಾಟ ಸಮಿತಿಯ ಮುಖಂಡ ಶರಣು ಗಡ್ಡಿ ಮಾತನಾಡಿ, ಗ್ರಾಮದ ಸುತ್ತಮುತ್ತಲಿನ ಬೃಹತ್ ಕೈಗಾರಿಕೆಗಳು ಹೊರಸೂಸುವ ಹಾನಿಕಾರಕ ಹೊಗೆ, ಧೂಳಿನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಸಾರ್ವಜನಿಕರಲ್ಲಿ ಕೆಮ್ಮು, ನೆಗಡಿ, ಅಸ್ತಮಾ, ಟಿಬಿ, ಕ್ಯಾನ್ಸರ್, ಉಸಿರಾಟದ ತೊಂದರೆಗಳು ಮುಂತಾದ ಮಾರಣಾಂತಿಕ ಕಾಯಿಲೆಗಳು ಜನರನ್ನ ಆತಂಕಗೊಳಿಸಿದೆ. ಈ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗ್ರಾಮದಲ್ಲಿ ಸ್ವಚ್ಛತೆ, ನೈರ್ಮಲ್ಯ ಇಲ್ಲದಂತಾಗಿ ಮಳೆ ಬಂದರೆ ಸಾಕು ಚರಂಡಿ ನೀರು ಮನೆಯ ಒಳಗೆ ನುಗ್ಗುತ್ತವೆ. ಹಲವು ಏರಿಯಾಗಳಲ್ಲಿ ಈ ಸಮಸ್ಯೆ ಇದ್ದರೂ ಯಾವುದೇ ಪರಿಹಾರ ಕೈಗೊಂಡಿಲ್ಲ. ಊರಿನ ಮುಖ್ಯ ರಸ್ತೆಯಲ್ಲಿ ಬಿಸಿಲಿನ ತಾಪ ಸಹಿಸಲಾಗುತ್ತಿಲ್ಲ. ಇದಕ್ಕಾಗಿ ರಸ್ತೆ ಪಕ್ಕದಲ್ಲಿ ಹಾಗೂ ಮನೆಗೊಂದು ಮರಗಳ ನೆಡುವ ಅವಶ್ಯಕತೆ ಇದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಗಿಣಿಗೇರ ನಾಗರಿಕರ ಹೋರಾಟ ಸಮಿತಿ ಮನವಿಯನ್ನ ಮಾಡಿದೆ ಎಂದರು. ಈ ವೇಳೆ ಗಿಣಿಗೇರ ನಾಗರಿಕರ ಹೋರಾಟ ಸಮಿತಿ ಮುಖಂಡರಾದ ಮಂಗಳೇಶ್ ರಾಥೋಡ್, ಮುನೀಶ್ ಹಲಗೇರಿ, ಸುರೇಶ್ ಕಲಾಲ್, ವಿರೂಪಾಕ್ಷಪ್ಪ ಪಲ್ಲೇದ್ ಉಪಸ್ಥಿತರಿದ್ದರು. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಖಚಿತ ಮಾಹಿತಿಯ ಮೇರೆಗೆ ಆಹಾರ ನಿರೀಕ್ಷಕರು ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಮಾಡಿದ್ದ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಫುಡ್ ಇನ್ಸ್ಪೆಕ್ಟರ್ ವಿನಾಯಕ್ ಬಾಟೆ ನೇತೃತ್ವದ ತಂಡದಿಂದ ದಾಳಿ ನಡೆದಿದೆ. ಇನ್ನು ಬುಡ್ಡ ಅಬ್ದುಲ್ ಖಾದರ್ ಪೀರ್ ಜಾದೆ ಎಂಬುವರ ಮನೆಯಲ್ಲಿ ಅಕ್ರಮ ಅಕ್ಕಿ ದಾಸ್ತಾನು ಮಾಡಲಾಗಿತ್ತು. 50 ಕೆಜಿ ತೂಕದ ಒಟ್ಟು 52 ಚೀಲ ಅಕ್ಕಿಯನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದು, ಕುಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಲಕ್ಕಪ್ಪ ನಾಯ್ಕ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಅಥಣಿ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹೊಳೆಮುದ್ಲಾಪುರದ ಹತ್ತಿರ ಬಳಿ ಹುಲಿಗಿ ಅಣೆಕಟ್ಟೆಯ ಹತ್ತಿರದ ವಿಜಯನಗರ ಕಾಲುವೆ ಯೋಜನೆಯನ್ನು ಕರ್ನಾಟಕ ನೀರಾವರಿ ನಿಗಮ ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆ ನಂಬರ್ 1 ತುಂಗಭದ್ರಾ ಜಲಾಶಯ ವಿಭಾಗ ಮುನ್ರಾಬಾದ್ ಇವರು ಕಾಮಗಾರಿ ಕೈಗೊಳ್ಳುವಾಗ ಶಾಸನ ಪತ್ತೆಯಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳು ಪರಂಪರೆ ಇಲಾಖೆಗೆ ವಿಜಯನಗರ ಕಾಲುವೆ ಯೋಜನೆಯ ಸಂವಹನ ಮತ್ತು ದಾಖಲಾತಿ ತಜ್ಞ ಮಲ್ಲಿಕಾರ್ಜುನ್ ಹೊಸಪಳ್ಳಿ ಅವರು ತಿಳಿಸಿದಾಗ, ಕಮಲಾಪುರ ಹಂಪಿಯ ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳು ಪರಂಪರೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಆರ್ ಹೇಜೇಶ್ವರ್ ಹಾಗೂ ಪುರಾತತ್ವ ಸಹಾಯಕರಾದ ಡಾಕ್ಟರ್ ಆರ್ ಮಂಜುನಾಯ್ಕ ಕ್ಷೇತ್ರ ಕಾರ್ಯ ಕೈಗೊಂಡು ಅಲ್ಲಿ 6 ಸಾಲಿನ ವಿಜಯನಗರದ ಅರಸರ ಕಾಲದ ಶಾಸನವು ಪರಿಶೀಲನೆ ನಡೆಸಿದ್ದಾರೆ. ಶಾಸನವು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಹೊಳೆಮುದ್ಲಾಪುರದ ಹತ್ತಿರದ ಅಣೆಕಟ್ಟಿನ ಪಕ್ಕದಲ್ಲಿ ಹುಟ್ಟು ಬಂಡೆಯಲ್ಲಿದೆ. ಇದು 14 ಅಡಿ ಉದ್ದ ಹಾಗೂ 3 ಅಡಿ ಅಗಲವಾಗಿದ್ದು 6 ಸಾಲಿನ ಕನ್ನಡ ಶಾಸನವಾಗಿದೆ. ಈ ಶಾಸನವು ತುಂಗಭದ್ರಾ ನೀರಿನಿಂದ ಮುಳುಗಿರುತ್ತಿತ್ತು. ಈ ವರ್ಷ ಮಳೆ ಕಡಿಮೆ ಇದ್ದರಿಂದ ಶಾಸನವು ಕಂಡುಬಂದಿದೆ. ಶಾಸನದ ಸಾರಾಂಶ: ಶಾಸನವು ನೀರಿನಲ್ಲಿ ಮುಳುಗಿದ್ದರಿಂದ ಪದಗಳು ಬಂಡೆಗೆ ಸ್ವಲ್ಪ ಮಟ್ಟಿಗೆ ಸವೆತಗೊಂಡಿದ್ದು, ಆದರೆ ಶಾಸನವನ್ನು ಓದಿ ಅರ್ಥೈಸಲು ಸಾಧ್ಯವಾಗಿದ್ದು, ವಿಜಯನಗರದ ಅರಸರ ಮಹಾಪ್ರಧಾನ ನಾಗಣ್ಣದಣ್ಣ ನಾಯಕನು ಮಲ್ಲಿನಾಥ ದೇವಸ್ಥಾನ ವಾಯುವ್ಯಕ್ಕೆ ಕಲವೂರು ಎಂಬ ಸ್ಥಳದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟೆಯನ್ನು ಕಟ್ಟಿಸುತ್ತಾರೆ. ಈ ಕಟ್ಟೆಗೆ ಹುಲಿಗಿ ಕಟ್ಟೆ ಎಂಬ ಉಲ್ಲೇಖವಿದೆ. ಇಲ್ಲಿಂದ ಒಂದು ಕಾಲುವೆಯನ್ನು ನಿರ್ಮಿಸಿ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಹುಲಿಗಿಗೆ ಕಾಲುವೆಯ ಮುಖಾಂತರ ನೀರನ್ನು ಹರಿಸಿರುವುದು ಈ ಶಾಸನದಿಂದ ತಿಳಿದು ಬರುತ್ತಿದೆ. ಇದರಲ್ಲಿ ಕಾಲುವೆಯ ಉಲ್ಲೇಖವೂ ಇದೆ. ಶಾಸನದ ಕುರಿತು ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳು ಪರಂಪರೆ ಇಲಾಖೆಯಿಂದ ಹೆಚ್ಚಿನ ಅಧ್ಯಯನ ನಡೆಯುತ್ತಿದೆ. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಬಿರುಗಾಳಿ ಮಳೆಯಿಂದಾಗಿ ಕುಷ್ಟಗಿ ತಾಲೂಕಿನ ಹಿರೇಗೊಣ್ಣಗರ ಸೀಮಾದ ಪಪ್ಪಾಯಿ ತೋಟಗಳು ಹಾಳಾಗಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ. ಗುಡುಗು, ಸಿಡಿಲು, ಮಿಂಚು ಮಿಶ್ರಿತ ಮಳೆ ಗಾಳಿಯಿಂದಾಗಿ ರೈತ ಶಿವಶರಣಪ್ಪ ಅವರಿಗೆ ಸೇರಿದ ತೋಟದಲ್ಲಿ ಸುಮಾರು 1000 ಗಿಡಗಳು ನೆಲಕಚ್ಚಿವೆ. ರೈತ ಸಿದ್ದಪ್ಪ ವ್ಯಾಪಾರಿ ಎಂಬುವರಿಗೆ ಸೇರಿದ ತೋಟದಲ್ಲಿ ಸುಮಾರು 600 ಪಪ್ಪಾಯಿ ಗಿಡಗಳು, ರಂಗಪ್ಪ ಮೆಣಸಿನಗೇರಿ ಎಂಬ ರೈತರಿಗೆ ಸೇರಿದ ಸುಮಾರು 500ಕ್ಕೂ ಹೆಚ್ಚು ಗಿಡಗಳು ನೆಲಕಚ್ಚಿದ್ದು ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ ಎಂದು ರೈತರು ಹೇಳಿಕೊಂಡಿದ್ದು ಸರ್ಕಾರದಿಂದ ಪರಿಹಾರಕ್ಕಾಗಿ ಆಗ್ರಹಿಸಿರುತ್ತಾರೆ. ಶಂಕರ ಪತ್ತಾರ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಬಳ್ಳಾರಿ ಕಡೆಯಿಂದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಕಡೆಗೆ ಎಸಿಸಿ ಸಿಮೆಂಟ್ ತೆಗೆದುಕೊಂಡು ಹೋಗುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದು 4 ಚಕ್ರಗಳು ಮೇಲಾಗಿ ಬಿದ್ದ ಘಟನೆ ಕುಷ್ಟಗಿ ಪಟ್ಟಣದ ಹೊರವಲಯದಲ್ಲಿ ಜರುಗಿದೆ. ರಸ್ತೆಯಲ್ಲಿ ವಾಹನ ಚಲಾಯಿಸುತ್ತಿದ್ದ ಸಂದರ್ಭದಲ್ಲಿ ದ್ವಿಚಕ್ರ ವಾಹನವನ್ನು ಓವರ್ಟೇಕ್ ಮಾಡಲು ಹೋದ ಸಂದರ್ಭದಲ್ಲಿ ಸಿಮೆಂಟ್ ಚೀಲಗಳಿಂದ ಭರ್ತಿಯಾಗಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳದಲ್ಲಿ ಪಲ್ಟಿಯಾಗಿ ಬಿದ್ದಿರುತ್ತದೆ. ಲಾರಿ ಚಾಲಕ ಯಮನೂರಪ್ಪ ಕುಷ್ಟಗಿ ಎನ್ನುವ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿರುವುದಿಲ್ಲ. ಶಂಕರ್ ಪತ್ತಾರ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಕಾರ್ಮಿಕ ಇಲಾಖೆ ಕುಷ್ಟಗಿ, ತಾಲೂಕು ಕಾನೂನು ಸೇವಾ ಸಮಿತಿ ಕುಷ್ಟಗಿ ಹಾಗೂ ವಕೀಲರ ಸಂಘ ಕುಷ್ಟಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಗೌರವಾನ್ವಿತ ನ್ಯಾಯಾಧೀಶ ಮಹಾಂತೇಶ್ ಚೌಳಿಗೆ ಅವರು ಮಾತನಾಡಿ, ಕಟ್ಟಡ ಕಾರ್ಮಿಕರಿಗಾಗಿ ಅಸಂಘಟಿತ ವಲಯದಲ್ಲಿರುವ ಕಾರ್ಮಿಕರಿಗೆ ಅನೇಕ ಸೌಲಭ್ಯಗಳನ್ನು ಸರ್ಕಾರದ ಮಟ್ಟದಲ್ಲಿ ಜಾರಿಯಾಗಿವೆ. ಕಾರ್ಮಿಕರು ಎಂದರೆ ದೈಹಿಕವಾಗಿ ಎಲ್ಲ ತರಹದ ಕೈಗಾರಿಕೆ ಕೆಲಸವಿರಬಹುದು. ಕಟ್ಟಡ ಕೆಲಸದಲ್ಲಿ ನಿರಂತರವಾಗಿ ದುಡಿಯುವ ಕೈಗಳಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸಗಳನ್ನು ಸಿಗುವಂತಾಗಬೇಕು. ಕಾರ್ಮಿಕ ಮಂಡಳಿಯಿಂದ ಲೇಬರ್ ಕಾರ್ಡ್ ಮತ್ತು ಈ ಶ್ರಮ ಕಾರ್ಡ್ಗಳನ್ನು ಕಾರ್ಮಿಕರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಂಡು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಕಾರ್ಮಿಕರ ಮಹತ್ವ ಏನು, ಕಾರ್ಮಿಕರ ಪಾತ್ರ ಎಷ್ಟು ಮಹತ್ವ
ಅನ್ನೋದ್ರ ಕುರಿತು ವಿಶೇಷ ಉಪನ್ಯಾಸಕರು ಮಾತಾಡ್ತಾರೆ. ಆ ಸದುಪಯೋಗವನ್ನು ಎಲ್ಲರೂ ಇರಬೇಕು. ಮತ್ತು ಕಾರ್ಮಿಕರಂದ್ರೆ ಯಾರು ಅನ್ನೋದನ್ನು ನಾವಿಲ್ಲಿ ಫಸ್ಟ್ ತಿಳ್ಕೊಳ್ಬೇಕು. ಕಾರ್ಮಿಕರಂದ್ರೆ ದೈಹಿಕವಾಗಿ ಯಾರು ಶ್ರಮವನ್ನು ವಹಿಸ್ತಾರೋ ಅವರಿಗೆ ಕಾರ್ಮಿಕರು ಅಂತ ನಾವು ಕರಿತಿದ್ದೀವಿ. ಇದೊಂದಿಷ್ಟು ಮಾನಸಿಕವಾಗಿ ಅಂದ್ರೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದ್ರೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಕಾರ್ಮಿಕರ ಅಂತ ಕರಿಬಹುದು. ಆದ್ರೆ ದೇಶದ ಅಭಿವೃದ್ಧಿಯಲ್ಲಿ ಈ ಕಾರ್ಮಿಕರ ಪಾತ್ರ ಕೂಡ ಬಹಳಷ್ಟು ಮಹತ್ವ ಇದೆ ಮತ್ತು ಇದರ ಕುರಿತು ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಾಂತಿಗಳು ಹಾಗೂ ಕೈಗಾರಿಕಾ ಕ್ರಾಂತಿ ಆಯಿತು. ಮಾರ್ಚ್ ಅಂತವರು ಎಲ್ಲ ಕಾರ್ಮಿಕರ ಪರವಾಗಿ ಹೋರಾಡಿದರು. ವಕೀಲರ ಸಂಘದ ಅಧ್ಯಕ್ಷ ವಿಜಯ ಮಹಾಂತೇಶ್ ಕುಷ್ಟಗಿ ಅವರು ಮಾತನಾಡಿ 18 ವರ್ಷ ಮೇಲ್ಪಟ್ಟ ಯಾವುದೇ ವರ್ಗದ ಕೆಲಸಗಳನ್ನು ಮಾಡುವವರು ಕಾರ್ಮಿಕರು ಎಂದು ಪರಿಗಣಿಸಲ್ಪಡುತ್ತದೆ. ಕಾರ್ಮಿಕರು ಒಗ್ಗಟ್ಟಿನಿಂದ ಸಂಘಗಳನ್ನು ರಚಿಸಿಕೊಂಡು ಸಂಘಗಳ ನೋಂದಣಿ ಮಾಡಿಕೊಂಡರೆ ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದರು. ಶರಣಪ್ಪ ಲೈನಾಥ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಅರಿವು ಯಾಕೆ ಬೇಕು, ಕಾರ್ಮಿಕರಿಗೆ ಎದುರು ಸಲುವಾಗಿ ಕಾನೂನಿನ ಅರಿವು ಬೇಕು ಅನ್ನೋದು ನಾವು ತಿಳ್ಕೊಬೇಕಾಗತ್ತ. ಯಾಕ್ರಿ ಮೊದ್ಲಾಗಿ ನಾವು ಕೆಲಸ ಮಾಡಾಕತ್ತಿದ್ವಿ, ಈಗ ಯಾಕೆ ಕಾನೂನಿನ ಅರಿವು ಬೇಕು ನಮ್ಗ? ಮೊದ್ಲ ಕಾರ್ಮಿಕ ಅಂದ್ರೆ ಯಾರು? 16 ವರ್ಷ ಮೇಲ್ಪಟ್ಟಂತಹವ್ರು ಏನಿರ್ತಾರ ಕೆಲವು ಸಂದರ್ಭದೊಳಗ ಅಂದ್ರ 18 ವರ್ಷ ಮೇಲ್ಪಟ್ಟಂತವ್ರು ಮಾತ್ರ ನಾವು ಕಾರ್ಮಿಕ ಅಂತ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತ. ಆದ್ರ ಈ ಊದುಬತ್ತಿ ತಯಾರಿಕೆ ಒಳಗ ಹೆಜಾರ್ಡಸ್ ವರ್ಕ್ ಅಂತ ಕರಿತೀವಿ. ಅಂದ್ರೆ ಭಯಂಕರ ಗತ್ತಲಿದ್ದಂಥದ್ದು ಬಹಳ ದೊಡ್ಡ ಪ್ರಮಾಣದಾಗ ಇದು ಇದರಲ್ಲೇ 18 ವರ್ಷ ಮೇಲ್ಪಟ್ಟಂತವ್ರಿಗೆ ಮಾತ್ರ ಪರ್ಮಿಷನ್. ಆದ್ರೆ ಕೆಲವೊಂದು ಎಕ್ಸೆಪ್ಷನ್ ಕೇಸಸ್ ಅಂದ್ರೆ ಈಗ ಹೇಳಿದೆ, ಊದುಬತ್ತಿ ಕಟ್ತಿರ್ತಾರ, ಮನ್ಯಾಗ ಗುಡಿ ಕೈಗಾರಿಕೆ ಮಾಡ್ತಿರ್ತಾರ, ಅಂತಲ್ಲಿ 16 ವರ್ಷ ಮೇಲ್ಪಟ್ಟಂತವ್ರು ಕೂಡ ಅದನ್ನ ಕೆಲಸ ಮಾಡಿದ್ರೆ ಅವ್ರು ಕಾರ್ಮಿಕರು ಅಂತ ಇದ್ರೊಳಗೆ ಒಳಪಡ್ತಾರ. ಈ ಕಾರ್ಮಿಕರಿಗೆ ಯಾಕೆ ಕಾನೂನಿನ ಜ್ಞಾನ ಬೇಕು? ಯಾಕೆ ಜ್ಞಾನ ಬೇಕಂತಂದ್ರ ಈಗ ಉದಾಹರಣೆ ಕಾರ್ಮಿಕರು ಕೆಲಸ ಮಾಡಿರ್ತಾರ. ಈ ನೀವೇನ್ ಸರ್ ಹೇಳಿದ್ರು ಲೇಬರ್ ಆಕ್ಟ್ ಒಳಗ ಗೌಂಡಿಯರು ನೋಂದಣಿ ಆಗಿರ್ಬೇಕು ಹಿಂಗ ಅಂತ ಹೇಳಿ. ನೋಂದಣಿ ಆಗಿಲ್ಲ ಅಂದ್ರೆ ಏನಾಗತ್ತ, ಆಗಿದ್ರೆ ಏನಾಗತ್ತ? ಈ ನೋಂದಣಿ ಒಂದ್ ವೇಳೆ ಆಗಿದ್ರು ಅಂತಂದ್ರ ಯಾರು ಒಂದ್ ಕೆಲಸ ಮಾಡಿಸ್ಕೊಂಡಿರ್ತಾರ, ದೊಡ್ಡ ಕೆಲಸ ಮಾಡಿರ್ತಾನ, ಅವ ಏನೈತೆ ದೊಡ್ಡ ಪ್ರಮಾಣ ಆಲ್ರೆಡಿ ಒಂದು 70-80% ಕೆಲಸ ಮುಗಿದಿರ್ತ. ನಿಮಗೆ ಏನೈತೆ ಸ್ವಲ್ಪ ಪೇಮೆಂಟ್ ಕೊಡ್ಕೊಂತ ಹೋಗಿರ್ತಾನ, ಇನ್ನ ಪೇಮೆಂಟ್ ಕೊಡೋದು ಬಹಳ ಇರ್ತ. ಪೇಮೆಂಟ್ ಕೊಡೋದು ಬಹಳ ಇರ್ತಾವ, ಹೆಂಗಾರ ಮಾಡಿ ಕೈ ಎತ್ತಬೇಕಾಗಿರ್ತ ನಿಮ್ದು ಪೇಮೆಂಟ್ ಕೊಡೋದು. ಅವಾಗ ಏನೈತೆ, ನೀನ್ ಕೆಲಸ ಸರಿ ಮಾಡಿಲ್ಲ, ನಾ ಹೇಳಿದಂಗೆ ನೀನ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ, ನೀನ್ ವರ್ಕ್ ಸರಿ ಇಲ್ಲ ಅಂತ ಬಿಡಿಸ್ಬಿಡ್ತಾನ. ಅವಾಗ ಏನ್ ಮಾಡ್ಬೇಕು? ನೀವು ಏನ್ ಮಾಡ್ತೀರಿ? ಅವಾಗ ಬಾಳ ಅಂದ್ರೆ ನೀವೇನ್ ಮಾಡ್ತೀರಿ? ನೀವು ಮೇಸ್ತ್ರಿ ಕೆಳಗೆ ಕೆಲಸ ಮಾಡಂತಾರಿ, ನಿಂತ್ರಿ ಮೇಸ್ತ್ರಿ ಮತ್ತೆ ನಿಮ್ದಾಗ ಮಾಡಿವಿ ಹಿಂಗ ಅನ್ನಕತ್ತೇನ ಅಂತ ಹೇಳ್ತೀರಿ. ಆದ್ರೆ ನಿಮ್ದು ಇದ್ರ ಸಲುವಾಗಿ ಸೇಫ್ ನಿಮ್ದು ಯಾರು ಗಡ್ಡ ಹಾಕ್ಬಾರ್ದು. ನೀವು ಏನ್ ಪರಿಶ್ರಮ ಇರುತ್ತ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂಗೆ ನಿಮ್ಗೆ ದುಡಿಮೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ ಯಾರ ಕೆಲಸ ಮಾಡಿಸ್ಕೊಂಡು ನಿಮ್ಗೆ ಏನಾರ ಪಗಾರ ಕೊಟ್ಟಿಲ್ಲ ಅಂದ್ರ ಅಂತ ವ್ಯಕ್ತಿ ಮ್ಯಾಗ ನೀವು ಏನೈತಿ ಪ್ರಕರಣ ದಾಖಲೆ ಮಾಡಬಹುದು. ಆದ್ರೇನು ನೀವು ಲೇಬರ್ ಅಂತ ನೀವು ರಿಜಿಸ್ಟರ್ ಲೇಬರ್ ಇರ್ಬೇಕು. ನೀವು ರಿಜಿಸ್ಟರ್ ನಿಮ್ಮ ಅಸೋಸಿಯೇಷನ್ ಥ್ರೂ, ನಿಮ್ಮ ಸಂಘದ ಥ್ರೂ ನೀವು ಹೋದ್ರಿ ಅಂದ್ರ ನಾ ಇಷ್ಟು ಕೆಲಸ ಮಾಡೀನಿ, ನೀವು ಕೆಲಸ ಮಾಡೀನಿ, ನನಗೇನು ಇವಾಗ ಪೇಮೆಂಟ್ ಕೊಡ್ತಾ ಇಲ್ಲ, ಇಷ್ಟು ಕೊಟ್ಟಾನ, ಉಳಿದಿದ್ದು ನೀವು ಪೇಮೆಂಟ್ ಕೇಳಬೇಕಾದ್ರೆ ಕಾನೂನು ಪ್ರಕಾರವಾಗಿ ನಿಮ್ಗೆ ಪೇಮೆಂಟ್ ಕೊಡಿಸಿ ಆ ವ್ಯಕ್ತಿ ಏನು ನಿಮ್ಗೆ ಏನಾರ ಮೋಸ ಮಾಡಿದ್ರೆ ಅವ್ನ ಶಿಕ್ಷೆಯನ್ನು ಒಳಪಡಿಸ್ತಾರ. ಆದ್ರೆ ನೀವು ಏನೈತೆ, ನೀವು ಕಾರ್ಮಿಕ ಇಲಾಖೆ ಒಳಗೆ ನೋಂದಣಿ ಆಗಿರ್ಬೇಕು. ಕಾರ್ಮಿಕ ಇಲಾಖೆ ನಿರೀಕ್ಷಕ ಶಿವಶಂಕರಪ್ಪ ತಳವಾರ್ ಮಾತನಾಡಿ, ಕುಷ್ಟಗಿ ತಾಲೂಕಿನಲ್ಲಿ ಒಟ್ಟು 45,000 ಕಾರ್ಮಿಕರು ನೋಂದಣಿಯಾಗಿದ್ದು, ಸರ್ಕಾರದಿಂದ ಕಾರ್ಮಿಕರಿಗೆ ಸಿಗುವ ಶೈಕ್ಷಣಿಕ ಸಹಾಯಧನ, ಮದುವೆ ಸಹಾಯಧನ, ಹೆರಿಗೆ ಸಹಾಯಧನ, ಪಿಂಚಣಿ ಸಹಾಯಧನ ಹಾಗೂ ಮರಣ ಧನ ಸಹಾಯ, ದಂತ ಸಹಾಯಧನಗಳನ್ನು ಪಡೆಯುತ್ತಿದ್ದು, ಪ್ರಸ್ತುತ ಕಾರ್ಮಿಕರ ಹೆಸರಿನಲ್ಲಿ ಬೇರೆಯವರು ನೋಂದಣಿಯಾಗುತ್ತಿದ್ದು, ಅಂಥವರ ಗುರುತಿಗೆ ಪಂಚಮರು ಹಾಗೂ ಕಾರ್ಮಿಕರು ಇಲಾಖೆಗೆ ಸಹಕರಿಸಿದರೆ ಕಾರ್ಮಿಕರಿಗೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯಗಳು ಸಿಕ್ಕು ಕಾರ್ಮಿಕರಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಕಾರ್ಮಿಕ ಮಂಡಳಿ ರಚನೆಯಾಗಿದ್ದು, ಈ ಮಂಡಳಿಯಲ್ಲಿ ಸುಮಾರು ಕುಷ್ಟಗಿ ತಾಲೂಕಿನಲ್ಲಿ ಸುಮಾರು 445,000 ಜನಗಳು ಕಾರ್ಮಿಕರು ನೋಂದಣಿಯಾಗಿದ್ದೀರಿ. ತಾವೆಲ್ಲರೂ ಕೂಡ ನೋಂದಣಿಯಾಗಿ ಈಗಾಗಲೇ ಶಿಕ್ಷಣ ಧನ ಸಹಾಯ ಸೌಲಭ್ಯಗಳು ಪಡಿತಾ ಇದ್ದೀರಿ, ಮದುವೆ ಧನ ಸಹಾಯ ಪಡಿತಾ ಇದ್ದೀರಿ, ಹಾಗೂ ಹೆರಿಗೆ ಧನ ಸಹಾಯ ಹೆಣ್ಮಕ್ಳಿಗೆ ಧನ ಸಹಾಯ ಪಡಿತಾ ಇದ್ದೀರಿ, ಹಾಗೂ ಅದೇ ರೀತಿ ಪೆನ್ಷನಿ ಕೂಡ ಸೌಲಭ್ಯ ಪಡಿತಾ ಇದ್ದೀರಿ, ಅದೇ ರೀತಿ ಮರಣ ಧನ ಸಹಾಯ ಎಲ್ಲ ಸೌಲಭ್ಯಗಳು ಪಡಿತಾ ಇದ್ದೀರಿ. ಇವೆಲ್ಲ ಸೌಲಭ್ಯಗಳನ್ನು ಪಡೆಯಬೇಕಾದ್ರೆ ತಾವೆಲ್ಲರೂ ನಮ್ಮ ಇಲಾಖೆಯಲ್ಲಿ ನೋಂದಣಿಯಾಗಿ ಗುರುತಿನ ಚೀಟಿಯನ್ನು ಪಡೆದಿದ್ದೀರಿ. ಈ ಎಲ್ಲ ಗುರುತಿನ ಚೀಟಿ ಪಡೆದ ಮೇಲೆ ನೀವು ಆನ್ಲೈನ್ನಲ್ಲಿ ಸೌಲಭ್ಯಗಳನ್ನು ಪಡೆಯಬೇಕಾದ್ರೆ ಅರ್ಜಿ ಆಗ್ತಾ ಇದ್ದೀರಿ. ಆದರೆ ನಮಗೆ ಇದರಲ್ಲಿ ತುಂಬಾ ಜನ ಕಟ್ಟಡ ಕಾರ್ಮಿಕರು ಅಲ್ಲದವರು ಕೂಡ ನೋಂದಣಿಯಾಗಿ ಹುಡುಕೊಂಡು ಬಂದಿರ್ತಾರೆ.
ಈ ತಪಾಸಣಾ ಸ್ಥಳದಲ್ಲಿ ನಮಗೆ ಕಟ್ಟಡ ಕಾರ್ಮಿಕರು ಬೇರೆ ಬೇರೆ ಇತರೆ ಕಾರ್ಮಿಕರು ಕೂಡ ನೋಂದಣಿಯಾಗಿರುವುದು ಕಂಡುಬಂದಿದ್ದರಿಂದ ನಾವು ಪರಿಶೀಲನಾ ಸಮಯದಲ್ಲಿ ಆ ಅರ್ಜಿ ಕಾರ್ಮಿಕರನ್ನು ತಿರಸ್ಕಾರ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಾಯ ಮಾಡಬೇಕು. ಹಾಗೂ ಪಂಚರು ಕೂಡ ತಮ್ಮೂರಿನ ಪಂಚರು ಕೂಡ ಸಹಾಯ ಮಾಡಬೇಕು. ಹೀಗಾಗಿ ಈ ರೀತಿ ಸಹಾಯ ಮಾಡೋದ್ರಿಂದ ನಮಗೆ ಪರಿಶೀಲನಾ ಸಮಯದಲ್ಲಿ ಸಹಾಯ ಮಾಡೋದ್ರಿಂದ ನಿಜವಾದ ಕಾರ್ಮಿಕರಿಗೆ ನಾವು ಸೌಲಭ್ಯ ಕೊಡಲಿಕ್ಕೆ ಸಹಾಯವಾಗುತ್ತದೆ. ಈಗೆಲ್ಲ ಬೋಗಸ್ ಕಾರ್ಮಿಕರು ಜಾಸ್ತಿ ಆಗೋದ್ರಿಂದ ನಿಮಗೆ ಈಗಾಗಲೇ ಮಂಡಳಿಯಿಂದ ಸೌಲಭ್ಯಗಳನ್ನು ಬರ್ತಾ ಇದ್ದಾರೆ. ಆದ್ರಿಂದ ದಯಮಾಡಿ ತಾವೆಲ್ಲರೂ ಕೂಡ ನಿಜವಾದ ಕಾರ್ಮಿಕರನ್ನು ಮಂಡಳಿಯಲ್ಲಿ ನೋಂದಣಿ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ. ಬೋಗಸ್ ಕಾರ್ಮಿಕರಿಗೆ ದಯಮಾಡಿ ಮಾಹಿತಿ ಕೊಡಬೇಡಿ, ರಚನೆ ಮಾಡಕ್ಕೆ ಬೇಡಬೇಡಿ. ಅದೇ ರೀತಿ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಇತರೆ ಅಸಂಘಟಿತ ಕಾರ್ಮಿಕರಾಗಿರುವಂತ ಎಲ್ಲ ಕ್ಷೌರಿಕ ವರ್ಷದಾಗಿರಾಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಸಣ್ಣ ರೈತರಾಗಿರ್ಬೋದು, ಮೀನುಗಾರರಾಗಿರ್ಬೋದು, ಪಶು ಗೋಪಣೆಗಾರರಾಗಿರ್ಬೋದು, ನೇಕಾರರಾಗಿರ್ಬೋದು, ಬಡಿಗದಾರರಾಗಿರ್ಬೋದು, ಬಡಿ ಕೆಲಸಗಾರರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಫೋಟೋಗ್ರಾಫರ್ ಆಗಿರ್ಬೋದು, ಕ್ಷೌರಿಕರಾಗಿರ್ಬೋದು, ತರಕಾರಿ ಮತ್ತು ಬೀದಿ ವ್ಯಾಪಾರಿಗಳಾಗಿರ್ಬೋದು, ಮನೆ ಕೆಲಸ ಮಾಡೋರಾಗಿರ್ಬೋದು, ಪತ್ರಿಕಾ ವಿತರಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಕೂಲಿ ಕಾರ್ಮಿಕರು, ನರೇಗಾದಲ್ಲಿ ಕಾರ್ಮಿಕರಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳು, ಅಂಗಡಿ ವ್ಯಾಪಾರಸ್ಥರು, ಚರ್ಮ ಕೈಗಾರಿಕಾ ವ್ಯಾಪಾರಸ್ಥರು, ಆನ್ಲೈನ್ ಸೇವಾ ಕಾರ್ಮಿಕರು, ಡೀಲರ್ಗಳು, ಹೋಟೆಲ್ ಕಾರ್ಮಿಕರು, ಬೇಕರಿ ವ್ಯಾಪಾರಸ್ಥರು, ವಲಸೆ ಕಾರ್ಮಿಕರು, ಮೆಕ್ಯಾನಿಕ್ ಕಾರ್ಮಿಕರು, ಇನ್ನುಳಿದ ಎಲ್ಲ ಅಸಂಘಟಿತ ವಲಯ ಕಾರ್ಮಿಕರು ಈ ಶ್ರಮ ಕಾರ್ಡ್ ಅಂತ ಬಂದಿದೆ, ಕೇಂದ್ರ ಸರ್ಕಾರದ ಯೋಜನೆ ಇದು. ಈ ಶ್ರಮ ಕಾರ್ಡಲ್ಲಿ ತಾವು ನೋಂದಣಿಯಾಗಬಹುದು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೆಲಸ ಮಾಡುವಂತಹ ಕಾರ್ಮಿಕರು ಕನ್ಸ್ಟ್ರಕ್ಷನ್ ಬೋರ್ಡ್ ಅಲ್ಲಿ ಲೇಬರ್ ಕಾರ್ಡ್ ಪಡೆಯಬಹುದು. ಇತರೆ ಅಸಂಘಟಿತ ಕಾರ್ಮಿಕರು ಈ ಶ್ರಮ ಕಾರ್ಡಲ್ಲಿ ಅದನ್ನು ನೋಂದಣಿ ಆಗಲಿಕ್ಕೆ ಅವಕಾಶ ಉಂಟು. ಕೊಪ್ಪಳ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಸವನಗೌಡ ವೀರನಗೌಡ ಬಸಪ್ಪಗೌಡ್ ನಿಧನರಾಗಿದ್ದು, ಅವರಿಗೆ ಯಲಬುರ್ಗಾ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಈ ವೇಳೆ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಪಾಟೀಲ್ ಬಿರಾದಾರ್ ಮಾತನಾಡಿ, ವಿಕಲಚೇತನರಿಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವರು. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಕೆಲಸದಲ್ಲಿ ಯಾವತ್ತೂ ಮುಂದಿದ್ದರು. ತಮ್ಮ ಸಂಘದಿಂದ ಹಾಗೂ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನ ವಿಕಲಚೇತನರಿಗೆ ಕೊಡಿಸುವಲ್ಲಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ರು. ಅವರಲ್ಲಿ ಇನ್ನಷ್ಟು ಕೆಲಸವನ್ನ ಮಾಡುವ ಉತ್ಸಾಹ ಇದ್ದು, ಈಗ ಅವರ ಅಗಲಿಕೆ ಬಹಳ ದುಃಖವನ್ನ ಉಂಟು ಮಾಡಿದೆ ಎಂದು ಹೇಳಿದರು. ನಂತರ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಫಕೀರಪ್ಪ ಕಟ್ಟಿಮನಿ ಮಾತನಾಡಿ, ಗೌಡರು ಬಹುಶಃ ತುಂಬು ಪ್ರೀತಿಯಿಂದ ಪ್ರತಿದಿನ ನಮ್ಮೆಲ್ಲರನ್ನ ಅತ್ಯಂತ ಖುಷಿಯಿಂದ ಮಾತನಾಡಿಸುತ್ತಾ ಇದ್ದರು. ಇಂದು ಅವರು ಇಲ್ಲ ಎನ್ನುವುದು ದುಃಖಕರ ಸಂಗತಿ. ವಿಕಲಚೇತನೆಯನ್ನ ಮೆಟ್ಟಿ ನಿಂತು ನೂರಾರು ವಿಕಲಚೇತನರಿಗೆ ಧ್ವನಿಯಾಗಿ ತಾಲೂಕಿನಾದ್ಯಂತ MRW ಆಗಿ ಕೆಲಸ ನಿರ್ವಹಿಸಿದ ಬಸವನಗೌಡರು ಇಂದು ಮೃತರಾಗಿರುವುದು ತುಂಬಲಾರದ ನಷ್ಟ. ಅವರ ಸೇವೆ ತಾಲೂಕಿಗೆ ಅಪಾರ ಎಂದು ಹೇಳಿದರು. ಶ್ರೀಶಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಹಾಗೂ ಲಿಂಗ ಮತ್ತು ಮೀಸಲಾತಿ ಚಳವಳಿ ಸಮಿತಿಯ ವತಿಯಿಂದ ಧಾರವಾಡ ಜಿಲ್ಲಾ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ ಹಾಗೂ ವಿವಿಧ ಘಟಕಗಳ ಸಂಯೋಗದಲ್ಲಿ ಉಳುವಿ ಪರಿಸರದಲ್ಲಿ ಹಮ್ಮಿಕೊಂಡಿದ್ದ ಸಂಕಲ್ಪ ಸಭೆಯಲ್ಲಿ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮ ಕ್ಷೇತ್ರ ಕೂಡಲ ಸಂಗಮ ಇವರ ನೇತೃತ್ವದಲ್ಲಿ ಸಹಸ್ರಾರು ಶಿವಭಕ್ತರಿಗೆ ಲಿಂಗ ದೀಕ್ಷೆ ನೀಡಲಾಯಿತು. ಸುಕ್ಷೇತ್ರ ಉಳುವಿ ಪರಿಸರದಲ್ಲಿ ಮೊದಲ ಬಾರಿಗೆ ನಡೆದ ಸಂಕಲ್ಪ ಸಭೆಯಲ್ಲಿ ಸಹಸ್ರ ಸಂಖ್ಯೆಯ ಮಹಿಳೆಯರು, ಪುರುಷರು ಶಿವಜ್ಞಾನದಲ್ಲಿ ಆಸಕ್ತರಾಗಿ ಲಿಂಗ ದೀಕ್ಷೆ ಪಡೆದ ಆ ಸಂದರ್ಭಕ್ಕೆ ಸಾಕ್ಷಿಯಾದರು. ಶರಣು ಚಿಮ್ಮುಲಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಬಾಗಲಕೋಟೆ. ಬಳಗವು ನೀನು ನನಗೆ ನೀನಲ್ಲದೆ ಯಾರು ಇಲ್ಲವಯ್ಯ. ಸಾಂಪ್ರದಾಯಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಹೆಸರುವಾಸಿಯಾಗಿರುವ ಚಾಲುಕ್ಯರ ನಾಡು ಎಂದು ಖ್ಯಾತಿಯಾಗಿರುವ ಬಾದಾಮಿ ತಾಲೂಕಿನ ಮಹಾಕೋಟೇಶ್ವರ ರಥೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದೆ. ಇಲ್ಲಿನ ಒಂದು ವಿಶೇಷವೆಂದರೆ ನಿರಂತರವಾಗಿ 2 ದಿನಗಳವರೆಗೆ ರಥೋತ್ಸವ ಜರುಗುವುದು.
ಕಳೆದ ದಿನ ಅಂದರೆ ಹುಣ್ಣಿಮೆಯಂದು ಸಾಂಪ್ರದಾಯಿಕದಂತೆ ಹೂವಿನ ತೇರು ಎಳೆಯುವುದು ಮತ್ತು ಮರುದಿನ ಗಡ್ಡಿ ತೇರು ಎಳೆಯಲ್ಪಡುವುದು. ಅದರಂತೆ ಇಂದು ಬೆಳಗಿನ ಜಾವದಲ್ಲಿ ಮಹಾಕೋಟೇಶ್ವರನಿಗೆ ವಿಶೇಷ ಅಭಿಷೇಕ ಮತ್ತು ಪೂಜೆಯನ್ನ ಸಲ್ಲಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾದಯಾತ್ರೆಯ ಮೂಲಕ ದೇವಸ್ಥಾನಕ್ಕೆ ಬಂದು ಭಕ್ತಿಯನ್ನ ಮೆರೆದರು. ಅಂತೆಯೇ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ವಿಶೇಷ ಅನ್ನ ಪ್ರಸಾದ ಸಂತರ್ಪಣೆಯನ್ನ ಮಾಡಲಾಯಿತು. ಸಂಜೆ ವೇಳೆ ಆಗಲೇ ಪಕ್ಕದ ಎಂಕಂಚಿ ಗ್ರಾಮಸ್ಥರು ಕಳಸ ಮತ್ತು ಹಗ್ಗವನ್ನ ತೇರಿನ ಮೆರವಣಿಗೆಯಿಂದ ತಂದು ಸಮರ್ಪಿಸಿ ನಮಿಸಿದರು. ಅದರಂತೆ ಸಂಜೆ 6 ಗಂಟೆಗೆ ಮಹಾರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ನಡೆದಿದ್ದ ಭಕ್ತರೆಲ್ಲರೂ ತತ್ತೆಯನ್ನ ಒಗೆಯುವುದರ ಮೂಲಕ ತಮ್ಮ ಭಕ್ತಿ ಸಮರ್ಪಣೆಯೊಂದಿಗೆ ತಮ್ಮ ಇಷ್ಟಾರ್ಥಗಳನ್ನ ಮಹಾಕೋಟೇಶ್ವರನಿಗೆ ಸಮರ್ಪಿಸಿದರು. ಶರಣು ಚಿಮ್ಮಲಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಬಾಗಲಕೋಟೆ. ಏನು ಈ ಜಾತ್ರೆ ವಿಶೇಷತೆ ಏನು? ಈ ಜಾತ್ರೆ ವಿಶೇಷತೆ ಪ್ರತಿ ವರ್ಷ 2 ತೇರು ಎಳಿತಾ ಇದ್ದೇವೆ. ನಿನ್ನೆಯ ದಿನ ಅಂದರೆ ಹುಣ್ಣಿಮೆಯ ದಿನ ಹೂವಿನ ತೇರು ಎಳಿತಾ ಇದೆ. ನಾವು ಕಟ್ಟಿ ತೇರಿಗೆ ಅನ್ನುವಂಥ ಇವತ್ತಿನ ದೊಡ್ಡ ತೇರಿಗೆ ಇವತ್ತು ಬರ್ತಿದ್ವಿ ಪ್ರತಿ ವರ್ಷ. 2 ತೇರು ಎಳೆಯುವಂಥದ್ದು ವಿಶೇಷ ಮಹಾಕೂಟನ ಒಂದು ವಿಶೇಷ ಅಂತ ಹೇಳ್ಬೋದು. ಇಂದು ಗಡ್ಡೆ ತೇರು ಸುಮಾರು ಇನ್ನೂ ಒಂದು ಗಡ್ಡೆ ತೇರು ಎಳಿತಾ ಇದೆ. ಏನು ವಿಶೇಷ 2 ತೇರು ಹಾಕಿದಾವು? ಈಗ ಅನಾದಿ ಕಾಲದಿಂದ ಪ್ರಾಚೀನ ಕಾಲದಿಂದಲೂ ಕೂಡ ಮೊದಲಿಗೆ ಹಿರಿಯರು ಮಾಡ್ತಿರುವಂಥ ನಿಯಮ ಒಂದು ಹೂವಿನ ತೇರು ಅಂದರೆ ಚಿಕ್ಕ ತೇರು ಇತ್ತು. ತದನಂತರದಲ್ಲಿ ಈ ದೊಡ್ಡ ತೇರನ್ನು ಮಾಡಿದ ನಂತರ ಈ ದೊಡ್ಡ ತೇರನ್ನು ಹಾಗೂ ಚಿಕ್ಕ ತೇರನ್ನು 2 ತೇರನ್ನು ಎಳೆಯೋದಕ್ಕೋಸ್ಕರವಾಗಿ ಹುಣ್ಣಿಮೆ ದಿನ ಆ ಚಿಕ್ಕ ತೇರನ್ನು ಹೂವಿನ ತೇರಂತಂದು ಇಂದು ಗಡ್ಡೆ ತೇರನ್ನು ಎಳೆಯಲಾಗುತ್ತದೆ. ಕೊಪ್ಪಳ ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಹಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪರಿಸರ ಪ್ರೇಮಿಗಳು ಇಂದು ತೆಂಗಿನ ಮರಗಳನ್ನು ನೆಟ್ಟು ತಮ್ಮ ಪ್ರಕೃತಿ ಪ್ರೇಮವನ್ನು ವ್ಯಕ್ತಪಡಿಸಿದರು. ಶ್ರೀ ತಿರುಗಲ್ ತಿಮ್ಮಪ್ಪ, ಶ್ರೀ ಲಕ್ಷ್ಮೀದೇವಿ ಮತ್ತು ಶ್ರೀ ತೇರಿನ ಹನುಮಪ್ಪ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರು, ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ವೀರಣ್ಣ ಕೋಮಲಾಪುರ ಇವರು 10 ತೆಂಗಿನ ಸಸಿಗಳನ್ನು ದೇಣಿಗೆಯಾಗಿ ಶಾಲೆಗೆ ನೀಡಿದ್ದು, ಗ್ರಾಮ ಪಂಚಾಯತಿ ಸದಸ್ಯರಾದ ಹಾಲಪ್ಪ ತೋಟದ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ನಿಂಗಪ್ಪ ನಾಗಲಾಪುರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹುಲ್ಲೇಶ್ ಸಿಂದೋಗಿ ಇನ್ನಿತರರು ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ವೀರಣ್ಣ ಕೋಮಲಾಪುರ ಅವರ ಪ್ರಕೃತಿ ಮತ್ತು ಶಿಕ್ಷಣ ಪ್ರೇಮವನ್ನು ಶ್ಲಾಘಿಸಿದರು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ.